ಸರಿಯಾಗಿ ಹೇಳ್ತಾ ಇದ್ದೆ. ಹೊಗಳಿದ್ದು ಸಾಕ್ ಬಿಡು. ಏನಮ್ಮ ಕಳ್ತನ ಕರ್ದಿಯಲ್ಲ, ಏನ್ ಕಳ್ತನ ಮಾಡ್ಬೇಕು? ಈ ಮನೇಲಿ ದೋಚ್ಕೊಂಡು ಹೋಗುವಂತದ್ದೇನು ಇಲ್ಲ. ಖಾಲಿ ಕೈಲಿ ಬರೋರು ಖಾಲಿ ಕೈಲೇ ವಾಪಸ್ ಹೋಗ್ತಾರೆ. ಮತ್ತೆ ಹಗಲೇ ಬರ್ತಿದ್ನಲ್ವಾ, ರಾತ್ರಿ ಯಾಕೆ ಕರ್ದೆ? ನೈಟ್ ಎಫೆಕ್ಟ್ ಸೀನ್ಸು ಚೆನ್ನಾಗಿರುತ್ತಲ್ಲ, ಅದಕ್ಕೆ ಬನ್ನಿ ಅಂತ ಹೇಳಿದ್ದು. ಅರ್ಥ ಆಗ್ಲಿಲ್ಲ ಅಮ್ಮ. ನೀವು ನಿಮ್ದು ತಗೊಳ್ಳಿ, ಹಿಡ್ಕೊಳ್ಳಿ ಇದನ್ನ. ತಗೊಳ್ಳಿ ಇದನ್ನ, ಹಾಕೊಳ್ಳಿ ಹಾಕೊಳ್ಳಿ, ಬೇಗ ಹಾಕೊಳ್ಳಿ. ಬೇಗ ಹಾಕೊಳ್ಳಿಪ್ಪ. ಹಾಕೊಂಡೆ. ಈ ಮೂಟೆಲೇನಿದೆ ಹೇಳ್ತೀನಿ ಇರಿ. ನನಗೆ ನಿದ್ದೆ ಬರ್ಲಿಲ್ಲ ಅಂತ ಇಲ್ಲಿ ಬಂದು ಕೂತ್ಕೊಂಡಿದ್ದೆ. ಆ ಕಳ್ಳ ದಿಢೀರ್ ಅಂತ ಬಂದು ನನ್ ಮೈ ಮೇಲೆ ಬಿದ್ಬಿಟ್ಟ. ಅಬ್ಬಬ್ಬಬ್ಬಾ, ಸ್ವಲ್ಪ ಸಮಾಧಾನವಾಗಿ ಹೇಳೆ. ನೀನ್ ಗಾಬರಿ ಪಡ್ತಿರೋದ್ ನೋಡ್ತಿದ್ರೆ ನನ್ ಎದೆ ಒಡೆದು ಹೋಗ್ತಾ ಇದೆ. ವಯಸ್ಸಾಗಿದೆಯಲ್ವಾ, ಅದ್ ಹಂಗೇನೆ, ಯಾವಾಗ ಹೊಡ್ಕೊಳುತ್ತೆ ಯಾವಾಗ ನಿಲ್ತೆ ಗೊತ್ತಾಗಲ್ಲ. ಅಂದ್ರೆ ಏನ್ ನಿನ್ ಉದ್ದೇಶ? ಅಂದ್ರೆ ನಾನು ಹೇಳಿದ ಹಂಗಲ್ಲ ಅತ್ತೆಮ್ಮ, ನಿಮ್ ಬಗ್ಗೆ ಅಲ್ಲ. ಬಾವ್ನವ್ರೆ, ಅಷ್ಟಕ್ಕೂ ಏನಾಯ್ತು ಅಂತ ಅವಳಿಗೆ ಹೇಳಕ್ ಬಿಡಿ. ಅವನ್ ಕೈಯಲ್ಲಿ ಮೂಟೆ ತರ ಏನೋ ಇತ್ತು. ನೀನ್ ಅದನ್ನ ನೋಡ್ತೀಯಾ? ನಾನು ಅವನ್ನ ಹಿಡ್ಕೊಂಡಿದ್ದೆ ಆದ್ಯ. ಅಷ್ಟೇ ಅಲ್ಲ, ಮಾಸ್ಕ್ ಕೂಡ ಹಾಕೊಂಡಿದ್ದ. ಹೋ, ಇದನ್ ಕೂಡ ಹಿಡ್ಕೊಂಡೇ ನೋಡ್ತೀಯಾ? ಮತ್ತಿನ್ನೇನು, ಸ್ಮೆಲ್ ಮಾಡ್ಕೊಂಡು ಹಿಡಿಯಕ್ಕಾಗತ್ತಾ? ಹಾಗಿದ್ದ ಅಂದ್ಮೇಲೆ ಅವನು ಖಂಡಿತವಾಗ್ಲೂ ಕಳ್ಳಾನೆ. ಕಳ್ಳ ಮೂಟೆ ತಗೊಂಡು ಹೋಗಿದ್ದಾನೆ ಅಂದ್ರೆ ಇಲ್ಲಿಂದ ಏನಾದ್ರೂ ಕಳ್ತನ ಮಾಡಿರ್ಲೇಬೇಕು. ಒಡವೆಗಳು ತಗೊಂಡೋಗಿರ್ಬೋದಾ? ಒಡವೆನೂ ಇರ್ಬೋದು, ಇಲ್ಲಾಂದ್ರೆ ದುಡ್ಡು ಆಗಿರ್ಬೋದು. ಅದು ಅಲ್ಲ ಅಂದ್ರೆ ಯಾವ್ದಾದ್ರು ಬೆಲೆ ಬಾಳೋ ವಸ್ತು ಆಗಿರ್ಬೋದು. ಅಯ್ಯೋ ಅಯ್ಯೋ, ಅಪ್ಪಿ ನನ್ನ ಒಡವೆ ಅಲ್ಲ ಅಲ್ವಾ? ಅಯ್ಯಯ್ಯೋ ಅಯ್ಯೋ, ನನ್ನ ಒಡವೆ ಇದೆಯೋ ಇಲ್ವೋ ಅಂತ ನೋಡ್ತೀನಿ. ಏನೇ, ನಿನ್ನ ಒಡವೆಗಳನ್ನ ಮುಟ್ಟೋ ಧೈರ್ಯ ಯಾರಿಗೆ ಇದೆ? ಹಾ, ಇದೆ ರೀ. ನನ್ನ ಒಡವೆ ನನ್ನ ಹತ್ರನೇ ಇದೆ. ಇದೆ, ತಗೊಳ್ಳಿ. ಎಲ್ರೂ ಒಡವೆನೂ ಇದೆ. ಹಾಗಿದ್ರೆ ಅವ್ನು ಯಾರು ಒಡವೆ ತಗೊಂಡು ಹೋಗಿರ್ಬೋದು? ಹಾ, ಜಾನ್ಕಿ ದೊಡ್ಡಮ್ಮನ್ ಒಡವೆ ತಗೊಂಡು ಹೋಗಿದಾನೋ ಏನೋ. ಹಾ, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ತುಂಬಾ ಖುಷಿ ಆಗ್ತಿದೆ ರಾಜಲಕ್ಷ್ಮಿ. ಸ್ಟೇಟ್ ಲೆವೆಲ್ ಅಲ್ಲಿ ನಿನ್ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿತ್ತು. ಇನ್ನು ನ್ಯಾಷನಲ್ ಲೆವೆಲ್ ಅಲ್ಲಿ ಇನ್ನೂ ಚೆನ್ನಾಗ್ ಆಡ್ತೀಯಾ. ಆ ದಿನ ನೋಡ್ತೀರಾ ನೀವು. ರಾಜಲಕ್ಷ್ಮಿ, ದಿನ ದಿನಕ್ಕೂ ನಿನ್ ರೇಂಜು ಪ್ಯಾನ್ ಇಂಡಿಯಾ ಲೆವೆಲ್ ಅಲ್ಲಿ ಹೋಗ್ತಾ ಇದೆ. ರೇಂಜ್ ಗೀಂಜ್ ಅಂತೆಲ್ಲ ದೊಡ್ಡ ದೊಡ್ಡ ಮಾತೆಲ್ಲ ಯಾಕೆ? ಮತ್ತೆ ನನ್ ಸೊಸೆ ಅಂದ್ರೆ ಅಷ್ಟಾದ್ರೂ ಇರ್ಬೇಕಲ್ವಾ? ರೀಸೆಂಟ್ ಆಗಿ ರಿಲೀಸ್ ಆಗಿರೋ ಬ್ಲಾಕ್ ಬಸ್ಟರ್ ಮೂವಿ ತರ ಇದೆ ನಿನ್ ಗ್ರೇಸ್. ನೀವು ಸುಮ್ನೆ ತುಂಬಾ ಹೊಗಳ್ತಿದ್ದೀರಾ ಅನ್ಸತ್ತೆ. ಬೆಲ್ಲದ ಸುತ್ತ ಇರುವೆ ಮುತ್ಕೊಳ್ಳೋ ಹಾಗೆ ಹೇಗ್ ಮುತ್ಕೊಂಡಿದಾರ ನೋಡು. ಇವ್ರೆಲ್ರಿಗೂ ನನ್ ಮರ್ಯಾದೆ ಕೊಡ್ಬೇಕಾ? ಒಬ್ಳು ಹಳ್ಳಿ ಹುಡುಗಿಯಾಗಿ ದೇಶದ ರಾಜಧಾನಿಲಿ ಆಡೋದು ಅಂದ್ರೆ ಸಾಮಾನ್ಯ ವಿಷಯ ಅಲ್ಲ ರಾಜಲಕ್ಷ್ಮಿ. ಅದೆಲ್ಲ ನಮ್ ಶೌರ್ಯ ಸರ್ ಇಂದಾನೇ ಆಗಿರೋದು. ನಾನ್ ನಿನ್ನ ಈ ಮನೆಯಿಂದ ಹೊಸಲು ದಾಟ ಆಚೆ ಕಳ್ಸಿದಕ್ಕೇನೆ ನೀನ್ ಈ ಸಾಧನೆ ಮಾಡಿರೋದು.
ಅದನ್ ಮರ್ತ್ ಹೋಗಿ ಏನೋ ನೀನೇ ಮಾಡಿರೋ ತರ ಮಾತಾಡ್ತಿದ್ಯಾ. ಪ್ರಶಾಂತ್, ನಿಮ್ ವೈಫು ಜೈಲ್ಗೆ ಹೋದ್ರಂತೆ. ಇವಾಗ ನಾವು ಪಾರ್ಟಿಯಲ್ಲಿ ಇದೀವಲ್ವಾ, ಆ ಟಾಪಿಕ್ ಬೇಡ. ಕೂಲ್ ಡ್ರಿಂಕ್ಸ್ ಎಲ್ಲ ರೆಡಿ ಆಗಿದೆ, ಹೋಗಿ ಸ್ಟಾರ್ಟ್ ಮಾಡಿ. ಹೋಗಿ. ಏನೋ ಒಂದ್ ಮಾತಾಡ್ಬೇಕು ಅಂತ ಸಮಯ ಸಂದರ್ಭ ನೋಡದೆ ಮಾತಾಡ್ತಿದ್ದಾರೆ. ಡಿಯರ್ ಫ್ರೆಂಡ್ಸ್ ಅಂಡ್ ವೆಲ್ ವಿಷರ್ಸ್, ಸ್ಟೇಟ್ ಲೆವೆಲ್ ಮ್ಯಾಚ್ ಆಡಿ ಗೆದ್ದ ಕೆಲವೇ ದಿನದಲ್ಲಿ ರಾಜಲಕ್ಷ್ಮಿ ನ್ಯಾಷನಲ್ ಟೀಮಿಗೆ ಸೆಲೆಕ್ಟ್ ಆದ್ಲು. ಆ ಖುಷಿನ ನಿಮ್ಮ ಹತ್ರ ಹಂಚ್ಕೊಳ್ಳೋಕೆ ನಾನು ಈ ಪಾರ್ಟಿ ಅರೇಂಜ್ ಮಾಡಿದ್ದೀನಿ. ರಾಜಿನ ಬ್ಲೆಸ್ ಮಾಡಿ, ವಿಶ್ ಮಾಡಿ, ಈ ಪಾರ್ಟಿನ ಎಂಜಾಯ್ ಮಾಡಿ. ಅಬ್ಬಬ್ಬಾ, ಇವಳನ್ನ ಹೊಗಳ್ತಾ ಇದ್ರೆ ನನ್ ಕಿವಿಲಿ ರಕ್ತ ಬರ್ತಾ ಇದೆ. ಅಮ್ಮ ರಾಜಲಕ್ಷ್ಮಿ, ಇವತ್ತು ನೀನು ಇಷ್ಟೆಲ್ಲ ಸಾಧನೆ ಮಾಡಿರೋದಕ್ಕೆ ಒಂದು ಕಾರಣ ಇದೆ. ಪ್ರಮೀಳಾ, ಇಲ್ವಾ? ನನ್ನ ಹೆಸರು ಹೇಳ್ತಾರೇನೋ, ಎಲ್ರ ಮುಂದೆ ಗೌರವ ಜಾಸ್ತಿ ಆಗುತ್ತೆ. ಅಯ್ಯೋ ಪರವಾಗಿಲ್ಲ ರೀ, ನೀವೇ ಮಾತಾಡಿ. ಬಾ ಅಂದ್ರೆ ಬರ್ಬೇಕು. ನಮಸ್ಕಾರ. ನಮಸ್ಕಾರ. ಏನ್ರಿ? ಇಲ್ಲಿ ಯಾರೋ ಕೂಲ್ ಡ್ರಿಂಕ್ಸ್ ಚೆಲ್ಲಿದ್ದಾರೆ, ಸ್ವಲ್ಪ ಕ್ಲೀನ್ ಮಾಡು. ಅಯ್ಯೋ ಅಪ್ಪ. ಅಯ್ಯೋ, ಏನೇ ಹಾಗೆ ನೋಡ್ತಾ ಇದೀಯಾ? ಹೋಗು. ಮಾಡ್ತೀನಿ ರೀ ನಿಮ್ಗೆ. ಅದ್ ಸರಿ, ನಾನು ಎಲ್ಲಿಗೆ ನಿಲ್ಸಿದ್ದೆ? ಅದೇ ಅಪ್ಪ, ಅದಕ್ಕೆ ಈ ಸ್ಥಾನದಲ್ಲಿರೋದಕ್ಕೆ ಇನ್ನೊಬ್ರು ಕಾರಣ. ಇದೆಲ್ಲ ಕ್ರೆಡಿಟು ನಿಮ್ ಕಾಲೇಜ್ಗೆ ಸೇರ್ಬೇಕು.